ಬಿಗ್ ಫೈಟ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಶಶಿಧರ್ ಆರಾಧ್ಯ, ನಿಮಗೊಂದು ಪ್ರಶ್ನೆ ಐತೆ ಇಲ್ಲಿ. ಅಂದರೆ ಇಂಥ ಒಂದು ಬಿಕ್ಕಟ್ಟಿನ ಸಂದರ್ಭದಲ್ಲಿ ಇದು ನಿಜವಾಗಿಯೂ ರಾಜ್ಯದ ಅತೀ ದೊಡ್ಡ ಬಿಕ್ಕಟ್ಟಾಗಿ ಇದು ರಾಜ್ಯದ ಜನಗಳ ಮೇಲೂ ಪರಿಣಾಮ ಬೀರೋ ಥರ, ಆಡಳಿತ ವ್ಯವಸ್ಥೆಯ ಮೇಲೂ ಪರಿಣಾಮ ಬೀರೋ ಥರ, ಜನಗಳಲ್ಲೇ ಒಂಥರ ಅಸಮಾಧಾನ ಎದ್ದುಬಿಟ್ಟಿದೆ ಅನ್ನೋ ಥರದ ಒಂದು ಸಮಸ್ಯೆನ ಇದು, ಅಥವಾ ಪಾರ್ಟಿ ಒಳಗಿನ ಅಧಿಕಾರಕ್ಕಾಗಿನ ಕಚ್ಚಾಟಕ್ಕೆ ಮಾತ್ರ ಇದು ಸೀಮಿತವಾಗಿರುತ್ತಾ ಅಂತ ನನ್ನ ಪಾಯಿಂಟ್. ತುಂಬ ಎಫೆಕ್ಟ್ ಆಗ್ತಾ ಇದೆ, ಸಿಮೆಂಟ್ ರಸ್ತೆಗಳಲ್ಲೇ ನಿಂತೋಗ್ಬಿಟ್ಟಿದೆ, ಯಾವುದೋ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ, ಈ ಥರದ ಸನ್ನಿವೇಶ ಸೃಷ್ಟಿಯಾಗಿದೆಯಾ ಅಥವಾ ಮುಂದೆ ಆಗಬಹುದಾ ಅಂತ ಜನರಿಗೆ ನೇರವಾಗಿ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಇವರಿಬ್ಬರ ಜಗಳಾಟದಲ್ಲಿ ಈಗ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಹೋದಾಗೆ ಈಗ ಡೆಪ್ಟಿ ಸಿಎಂ ಅವ್ರ ಜಗಳದಲ್ಲಿ ಈಗ ಅಧಿಕಾರಿಗಳ ಮೇಲ್ ಕೈ ಆಗ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಯಾರು ಹಿಡಿತಾ ಇಲ್ಲ. ಮಿನಿಸ್ಟ್ರಿಗಳು ನಾವೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ದು ಮಿನಿಸ್ಟ್ರಿ ಇರುತ್ತಾ, ಈಗಾಗಲೇ 15 ಜನ ಹೊಸಬ್ರು ತಗೋತೀನಿ ಅಂತ ಹೇಳಿದ್ರೆ ಯಾರನ್ನ ಕೈ ಬಿಡ್ತಾರೆ, ಯಾರನ್ನ ಕೈ ಬಿಡಲ್ಲ. ಯಾರು ಗಟ್ಟಿಯಾಗಿರ್ತಕ್ಕಂಥವ್ರು ಕೆಲವರು ಇದ್ದಾರೆ. ಅವರು ಪರಮೇಶ್ವರ್ ಅಂತವ್ರು, ದಿನೇಶ್ ಗುಂಡೂರಾವ್ ಅಂತವ್ರು, ದೊಡ್ಡವರೇನೇ ರಾಮಲಿಂಗಾರೆಡ್ಡಿ ಅವ್ರನ್ನಂತವ್ರು, ಅವ್ರ ಕೈ ಹಾಕೋದಕ್ಕಾಗಲ್ಲ ಜಾರಕಿಹೊಳಿ ಅಂತವ್ರನ್ನ. ಆದ್ರೆ ಕೆಲವರೆಲ್ಲ ಈಗ ನನಗೆ ಹೋಗುತ್ತೆ ಇನ್ನೊಬ್ರನ್ನ ಯಾರನ್ನ ತಗೋತಾರೆ, ನಾನು ಈ ಫೈಲ್ಗೆ ಸೈನ್ ಮಾಡಬೇಕೋ ಬೇಡವೋ, ನಾನು ಇದನ್ನು ಮುಂದುವರಿಸಬೇಕೋ ಬೇಡ, ಬೇರೆ ಬಂದು ನೋಡ್ಕೊಳ್ಳಿ, ನಾನೇ ಯಾಕೆ ಅದು ಇದು ಮಾಡ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ನನ್ನ ಮೇಲೆ ಆರೋಪ ಯಾಕೆ ಬರಬೇಕು, ಇಂತಹ ಆಲೋಚನೆಗಳು ಸಹ ಮಿನಿಸ್ಟ್ರಿಗಳಲ್ಲಿದೆ. ಅದರಿಂದ ಲಾಭ ಪಡ್ಕೊಳ್ತಾ ಇರೋದು ಅಧಿಕಾರಿಗಳು. ಅಧಿಕಾರಿಗಳ ಮೇಲ್ನೋಟ ಏನಾಗುತ್ತೆ ಅಂದ್ರೆ ಇದು ಜನಗಳಿಗೆ ನೇರವಾಗಿ ಎಫೆಕ್ಟ್ ಹೊಡೆಯುತ್ತೆ. ಇವತ್ತು ಒಂದು ಕೆಲಸಕ್ಕೆ ಒಂದು ಫೈಲ್ ಅಂತ ಹೋದಾಗ ಆ ಅಧಿಕಾರಿ ಹೇಳ್ತಾನೆ, ನನಗೆ ಇನ್ನೂ ಇನ್ಫಾರ್ಮೇಶನ್ ಬಂದಿಲ್ಲ, ಸರ್ಕಾರದಿಂದ ಆದೇಶ ಬಂದಿಲ್ಲ, ಆದೇಶ ಬಂದ್ಮೇಲೆ ನಾನು ಮಾಡ್ಕೊಡ್ತೀನಿ, ಅದುವರೆಗೂ ನಾನು ಏನ್ ಮಾಡೋಕ್ಕಾಗೋದಿಲ್ಲ ಅಂತ ಕೈ ಕಟ್ ಕೂತ್ಕೋತಾನೆ. ಅವ್ನಿಗೆ ಆರಾಮ ಆಗುತ್ತೆ, ಅವ್ನು ಸಂಬಳ ಫ್ರೀಯಾಗಿ ಬರುತ್ತೆ. ಅವ್ನಿಗೇನಾಗುತ್ತೆ, ತಿಂಗಳಾದ್ರೂ 1ನೇ ತಾರೀಕಾದ್ರೆ ಸಂಬಳ ಟಕ್ ಅಂತ ಬ್ಯಾಂಕ್ ಹೋಗುತ್ತೆ. ಅದರಿಂದ ಅವ್ನು ಎಂಜಾಯ್ ಮಾಡ್ತಾರೆ. ಇಲ್ಲಿ ಎಫೆಕ್ಟ್ ಆಗ್ತಾರೆ ಅಂದ್ರೆ ರಸ್ತೆ ಗುಂಡಿಗಳಲ್ಲಿ ಸಾಯ್ತಾ ಇರತಕ್ಕಂಥ ಯಾರು, ಜನಸಾಮಾನ್ಯ. ಇನ್ನು ಅಭಿವೃದ್ಧಿ ಆಗದೆ ಇರತಕ್ಕ ಒದ್ದಾಡ್ತಾ ಇರತ್ತ ಯಾರು, ಜನಸಾಮಾನ್ಯ. ಸಮಾಜ ಕಲ್ಯಾಣ ಇಲಾಖೆಗಳ ಸರಿಯಾದ ಹಣ ಬಿಡುಗಡೆ ಮಾಡಂತ ಒದ್ದಾಡ್ತಾ ಇರ್ತಾರೆ ಯಾರು, ದೀನದಲಿತರು, ಶ್ರಮಿಕರು, ರೈತಾಪಿ ಕುಟುಂಬದವರು. ಇದುವರೆಗೂ ಜೋಳ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಲಿಲ್ಲ, ರಾಗಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಲಿಲ್ಲ, ನೀವು ಸರಿಯಾದ ರಸಗೊಬ್ಬರ ಸರಿಯಾದ ಸಮಯಕ್ಕೆ ವಿತರಣೆ ಮಾಡಲಿಲ್ಲ, ಹೋಗ್ಲಿ ಮಕ್ಕಳಿಗೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಶೂಗಳು ಕೊಡ್ಲಿಲ್ಲ. ಇದುವರೆಗೂ ನವೆಂಬರ್ ಎಂಡಲ್ಲಿ ಇದ್ದೀವಿ, ಶೂ ಸಹ ಇನ್ನೂ ಆಗಿಲ್ಲ. ಮತ್ತೆ ಏನ್ ಮಾಡ್ತಾ ಇದೆ ಸರ್ಕಾರ, ಯಾವ ರೀತಿಯಿಂದ ಕೆಲಸ ಮಾಡ್ತಾ ಇದೆ? ಶಿಕ್ಷಣ ಅಭಿವೃದ್ಧಿ ನೀವು ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಸುಮಾರು 30,000 ಸ್ಕೂಲ್ಗಳಲ್ಲಿ ಇವತ್ತು ಶೌಚಾಲಯದ ಸಮಸ್ಯೆ ಇದೆ, ಪರಿಹರಿಸೋರು ಯಾರು? ಸುಮಾರು 80 ಶಾಲೆ ಕಟ್ಟಡಗಳ ಸಮಸ್ಯೆ ಇದೆ, ಸುಮಾರು ಸಾವಿರಾರು ಶಾಲೆಗಳು ಮುಚ್ಚುವ ಹಂತದಲ್ಲಿದೆ, ಕನ್ನಡ ಶಾಲೆಗಳು. ಅದನ್ನ ಅಭಿವೃದ್ಧಿ ಏನ್ ಮಾಡ್ತಾ ಇದ್ರ? ಪಬ್ಲಿಕ್ ಶಾಲೆ ಅಂತ ಹೊಸ ಬಿಂಬಿಸ್ತಾ ಇದ್ರ, ಪಬ್ಲಿಕ್ ಶಾಲೆ ಮಾಡ್ತಾ ಇದೀವಿ ಅಂತ. ಎಲ್ಲಿ ಕೊಡ್ತಾ ಇದ್ದೀರಾ, ಯಾರಿಗೆ ಕೊಡ್ತಾ ಇದ್ದೀರಾ ಅಂತ ಅದನ್ನಾದ್ರೂ ಹೇಳ್ಬೇಕಲ್ವಾ? ನೀವು ಈ ರೀತಿ ಜಗಳ ಮಾಡ್ಕೊಂಡು ಹೋದ್ರೆ ನೀವು ಪಬ್ಲಿಕ್ ಶಾಲೆ ತೆರೀತೀರಾ, ಆರೋಗ್ಯ ಕೇಂದ್ರ ತೆರೀತೀರಾ, ನಮ್ಮ ಕ್ಲಿನಿಕ್ ನೋಡ್ಕೊಂತೀರಾ, ಏನ್ ನೋಡ್ತೀರಾ? ಯಾವ್ದಕ್ಕೂ ಹಣನೇ ನೀವು ಕೊಡ್ತಾ ಇಲ್ಲ. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. 4 ದಿನದ ಹಿಂದೆ ಕ್ರೈಸ್ ಅಂತ ಒಂದು ಸಂಸ್ಥೆ, ನಮ್ಮ ವಸತಿ ಶಾಲೆಗಳ ನಿರ್ವಹಣಾ ಸಂಸ್ಥೆ ಕ್ರೈಸ್, ಇಲ್ಲೇ ಕನಿಂಗ್ಯಾಮ್ ರೋಡ್ ಅಲ್ಲಿ ಇದೆ. ನಾನು SC ಭೇಟಿ ಮಾಡಿದ್ದೆ. ಯಾಕೆ ಭೇಟಿ ಮಾಡಿದ್ದೆ ಅಂದ್ರೆ, ಸುಮಾರು 3.5 ವರ್ಷ ಆಗಿದೆ ಕೆಲಸ ಕಂಪ್ಲೀಟ್ ಆಗಿ. ಪಾವಗಡ ಜಿಲ್ಲೆಯಲ್ಲಿ, ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನಲ್ಲಿ ಒಂದು ವಸತಿ ಶಾಲೆ ಕಾಮಗಾರಿ ಮಾಡಿ, ಅದು ಕೊಟ್ಟಿರ್ತಕ್ಕಂಥದ್ದು ಯಾರಿಗೆ? ದಲಿತ ಕಾಮಗಾರಿ. ಅದು ದಲಿತ ಕಾಂಟ್ರಾಕ್ಟರ್ ದಲಿತಾನೆ. ಆ ದಲಿತರಿಗೂ ಸಹ ನೀವು ಬಿಲ್ ಸಹ ಪೇಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಅವರು ಹೇಳ್ತಾ ಇದ್ದಾರೆ, ಜಗದೀಶ್ ಅವರು ಹೇಳ್ತಾ ಇದ್ದಾರೆ, ಶಶಿ ಇಂತಹ ಬಿಲ್ಗಳಿದೆ ಅಂತಾರೆ. ಈಗ ಸಿದ್ದರಾಮಯ್ಯನವರು ಇವತ್ತಿಗೂ CM, ಯಾರು ಏನೋ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟುಬಿಟ್ಟಿಲ್ಲ, ಇಲ್ಲಿ ಅತಂತ್ರ ಆಗ್ಬಿಟ್ಟು ಕೂತಿಲ್ಲ, ಇಲ್ಲಿ ಏನೋ ರಾಷ್ಟ್ರಪತಿ ಆಳ್ವಿಕೆ ಹೇರಿಲ್ಲ, ಇಲ್ಲಿ ಈ ಮಟ್ಟದಲ್ಲಿ ಏನೋ ಆಗ್ಬಿಟ್ಟಿದೆ ಅಂತ ಹೇಳಿ ಇದು ಸರ್ಕಾರದ್ದೇ ವಿಚಾರ ಬರುತ್ತಾ, ಇಲ್ಲಿ ಕಿತ್ತಾಡ್ತಾ ಇದ್ದಾರೆ. ಅದಕ್ಕೆ ಬಿಲ್ ಪಾಸ್ ಆಗಿಲ್ಲ, ಅದು ಸಬೂಬಾಗತ್ತಾ ಅಂತ ಸಬೂಬೆ ಮಾಡ್ತಾ ಇರೋದು. ಅವ್ರು ಹೇಳಿದೆ ಇಂಥದ್ದು 200 ಬಿಲ್ಗಳಿದೆ, ನಾನು ಇನ್ನು ಸರ್ಕಾರಕ್ಕೆ ನಾನು ಹೇಳಿದೆ ಈ ಆಫೀಸಲ್ಲಿ ನಾನು ಬರ್ಕೊಡ್ತೀನಿ, ನನ್ನ ಮುಂದೆ ಹೋಗುತ್ತೆ, ನೀವು ಬೇಕಾದ್ರೆ ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ಅಂತ ನೇರವಾಗಿ ಹೇಳ್ತಾರೆ. ಅಂದ್ರೆ ಅಧಿಕಾರಿಗಳು ಕೈ ಕೊಟ್ಟೆ. ಗೋವಿಂದರಾಜ್ ಅವರು, ಈಗ ಈ ಕೆಲಸಗಳಿಗೂ ವಿಚಾರಕ್ಕೂ ಈಗೇನೋ 50 ಕೋಟಿ ಅಂತ ನೀವು ಹೇಳ್ಬಿಟ್ರಪ್ಪ. ಈಗ ಒಂದು ಮಾಹಿತಿ ಪ್ರಕಾರ ಈ ಥರ ಒಬ್ಬ ವ್ಯಕ್ತಿಗ DK ಶಿವಕುಮಾರ್ ಹೋಗಿರ್ತಕ್ಕಂಥ ಸವಾಲು ಅಂತ ಹೇಳಿದ್ರೆ 50 ಶಾಸಕರ ನಂಬರ್ ಅದು ತೋರಿಸ್ಬೇಕು ಅಂತ, 50 ನಂಬರ ತೋರಿಸ್ಬೇಕು ಅಂತ ಹೇಳಿ ನಿಮ್ಮ ಲೆಕ್ಕಕ್ಕೆ ಬಂದುಬಿಟ್ರೆ, ಈಗ ಯಾರು ಛಲವಾದಿ ನಾರಾಯಣಸ್ವಾಮಿ ಅವ್ರ ಲೆಕ್ಕಕ್ಕೆ ಬಂದುಬಿಟ್ರೆ 50 ಕೋಟಿ ಅಂದರೆ ಒಂದು 2,500 ಕೋಟಿ ಇದ್ದುಬಿಟ್ರೆ ಸಾಕು ಅಂತ. 2,500 ಕೋಟಿ ಕಾರ್ಗಳಿಗೆ ಒಂದಷ್ಟು ಹಣ ಇಟ್ಟುಬಿಟ್ರೆ ಸಾಕು ಅಂತೇಳಿ. ಅಂದರೆ ಒಬ್ಬ ಮುಖ್ಯಮಂತ್ರಿ ಹುದ್ದೆ ನಮ್ಮ ರಾಜ್ಯದಲ್ಲಿ 2,500 ಕೋಟಿಲಿ ಇದೆಯಾ? ಯತ್ನಾಳ್ ಪಾಪ ಅವಾಗೇನೋ 2,400 ಕೋಟಿಯಿಂದ ಅವತ್ತು ಅವರು ಏನೋ ಮಾತಾಡಿದರು. ಈಗ ನಮ್ಮ ಒಂದು ರಾಜ್ಯದ CM ವ್ಯಾಲ್ಯೂ 2,500 ಕೋಟಿ 2,400 ಕೋಟಿಲೇ ಇದೆ. ಸರ್, ಈಗ ರೂಪಾಯಿ ವ್ಯಾಲ್ಯೂ ಇಷ್ಟು ಹಾಳಾದ್ರೂ ಇದೇ ಮಟ್ಟದಲ್ಲಿ ಇದೆಯಲ್ಲ ಇದು ಅಂತ ವಿಚಾರ ಚರ್ಚೆ ಆಗ್ತಾ ಇರತಕ್ಕಂಥದ್ದು ನಾನು ಆಗಲೇ ಹೇಳ್ದಂಗೆ ಕಾಂಗ್ರೆಸ್ನಲ್ಲೇ ಇದೆಲ್ಲ. ಸೊ ಅವರಿಂದ ನಮ್ಗೇನು ಮಾಹಿತಿ ಬರ್ತಾ ಇದೆ ಅದನ್ನ ವಿಚಾರವಾಗಿ ನಾವು ಹೇಳ್ತಾ ಇರ್ತಕ್ಕಂಥದ್ದು.
ಈಗ ಡಿ ಕೆ ಶಿವಕುಮಾರ್ಗೂ ಕೂಡ ಎಲ್ಲ ಒಂದ್ ಕಡೆ ನನ್ನ ಕಡೆ ಒಂದಷ್ಟು ಜನ ಶಾಸಕರುಗಳು ಬೇಕೇ ಬೇಕು ಆ ಇದ್ರೇನೆ ನನಗೆ ಸಿಗೋದು ಅಂತ ಹೇಳ್ಬಿಟ್ಟು ಉದಾಹರಣೆಯಾಗಿ ನಾವು ಶುಕ್ರವಾರ ಮಾನ್ಯ ಉಪಮುಖ್ಯಮಂತ್ರಿಗಳು ನೇರವಾಗಿ ಜೈಲಿಗೆ ಹೋಗಿ ಪಪ್ಪಿ ವೀರೇಂದ್ರ ಪಪ್ಪಿ ಮತ್ತೆ ವಿನಯ್ ಕುಲಕರ್ಣಿಯನ್ನ ಭೇಟಿ ಮಾಡಿ ಪತ್ರಕ್ಕೆ ಸಹಿ ಮಾಡಿಸ್ಕೊಂಡ್ಬಂದ್ರು ಅಂತ ನಮಗೆ ಒಂದು ಮಾಹಿತಿ ಇದೆ. ಸೊ ಪತ್ರಕ್ಕೆ ಸೈನ್ ಮಾಡಲೇಬೇಕು ಮಾಡ್ಬೇಕಾ ಇಲ್ಲ ಅಂದಿದ್ರೆ ಭವಿಷ್ಯ ಅಲ್ಲಿಗೆ ಹೋಗೋ ಪ್ರಶ್ನೆ ಬರ್ತಿರಲಿಲ್ಲ. ಓಕೆ. ಸೊ ಯಾವುದೋ ಒಂದು ಕಮ್ಯುನಿಕೇಶನ್ ಯಾರನ್ನ ಕಳಿಸಿ ಏನೋ ಮಾತಾಡಿ ಮುಗಿಸ್ಕೊಬೋದಾಯ್ತು. ಖುದ್ದಾಗಿ ಡಿ ಕೆ ಶಿವಕುಮಾರ್ ಹೋಗಿರೋದು ಯಾಕೆ ಅಂದ್ರೆ ಅಲ್ಲಿ ಅಧಿಕೃತವಾಗಿ ಒಂದು ಪತ್ರದಲ್ಲಿ ಸೈನ್ ಹಾಕ್ಸ್ಕೊಂಡು ನನ್ನ ಜೊತೆ ಇಷ್ಟು MLAಗಳು ಸಪೋರ್ಟ್ ಇದ್ದಾರೆ, ನನಗೆ ಮುಖ್ಯಮಂತ್ರಿ ಬೇಕೇ ಬೇಕು ಅಂತ ಒಂದು ಕ್ಲೈಮ್ ಮಾಡೋಕ್ಕೋಸ್ಕರ ಇರ್ತಕ್ಕಂಥದ್ದು. ಸರ್ ಇದು ಯಾವುದು ವಿಚಾರ ಇಲ್ಲ ಅಂದ್ರೆ ಇಷ್ಟೆಲ್ಲ ಗೊಂದಲಗಳು ನಡೀತಾ ಇದೆ.